ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ಈಗ ಸತ್ಯ ಇರುವಂಥದ್ದು ಅಕ್ರಮವಾಗಿ ಏನು ಅಂಗಡಿಗಳಲ್ಲವ ಪ್ರತಿಯೊಂದು ಗ್ರಾಮದಲ್ಲಿ ಬೆಳಿಗ್ಗೆ ಟೀ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಅಲ್ಲಿ ಹೋದ್ರ ಬಾಟ್ಲಿ ಸಿಗ್ತಾವ. ಬೆಳಿಗ್ಗೆ ಪ್ರತಿಯೊಂದು ಕುಟುಂಬ ಇವತ್ತು ದಾಸರ ಆಗಿರ್ತಾರೆ. ಪ್ರತಿಯೊಂದು ಕುಟುಂಬ ಇವತ್ತು ಮಕ್ಕಳು ಕಳ್ಕೊಂಡಾರ, ಬೀದಿಗಿದ್ದಾರ. ಹಂಗಾಗಿ ನಾವು ನಮ್ಮ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋಂಥ ಹಳ್ಳಿಗಳಲ್ಲಿ ಏನದವ ಅಕ್ರಮವಾಗಿ ಏನೋ ದಿನಸಿ ಪದಾರ್ಥ ಮಾರಾಟ ಮಾಡಕ ಆ ಒಂದು ಅಂಗಡಿಗಳನ್ನು ಕೊಟ್ರ ಅಲ್ಲಿ ಪ್ರತಿನಿತ್ಯ ನಮಗೆ ಅಕ್ರಮವಾಗಿ ಬಾಟ್ಲಿಗಳು ಮಾರ್ತಾರ. ಅದನ್ನ ಮೊದಲನೇದಾಗಿ ತಡೆಯಿದೆ ಅಂತೇಳಿ ನಮ್ಮ ಸರ್ಕಾರಕ್ಕೆ ಈಗ ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಾರ್ಗಳು ಊರು ಬಿಟ್ಟು ಬೇರೆ ದೂರ ಇತ್ತಂದ್ರ ಅಲ್ಲಿಂದ ಕುಡಿದು ಬರತ್ತಿಗೆ ಆಮೇಲೆ ದುಡ್ಡು ಇರ್ಬೇಕು ಅವ್ರ ಕೈಯಾಗ. ದುಡ್ಡು ಇತ್ತಂದ್ರ ಹೋಗಿ ಕುಡಿದು ಬರ್ತಾರ. ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೂ ಕೂಡ ಹೆಂಡತಿಯವ್ರು ಸೀರೆ ಮೊದಲು ಮಾಡಿ ಒತ್ತಿಟ್ಟು ಕುಡಿದು ಬಂದಾರ. ಆಮೇಲೆ ಮನ್ಯಾಗ ಅಕ್ಕಿ ಬ್ಯಾಳೆ ಅಂಥವನ್ನು ಕೊಟ್ಟು ಅಂಗಡಿಯವ್ರಿಗೆ ಕುಡಿದು ಬಂದು ಬರ್ತಾರ. ಹಂಗಾಗಿ ನಾವು ಇವತ್ತು ಹೆಣ್ಮಕ್ಳದು ಈಗ ಸರ್ಕಾರ ಹಲವಾರು ಯೋಜನೆಗಳು ತಂದೈತೆ, ಬಟ್ ಆದಾಯದ ಮೂಲವನ್ನೇ ನೋಡ್ತಾ ಇದ್ದಾರ. ನಾವು ಆದಾಯದ ಮೂಲದ ಜೊತೆಗೆ ಹೆಣ್ಣು ಮಕ್ಕಳ ತಾಳಿ ಭಾಗ್ಯ ಉಳಿಸ್ರಿ ಅಂತೇಳಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಚಿಕ್ಕ ವಯಸ್ಸು ನೀವು ನೋಡ್ಬೋದು, ಹಳ್ಳಿಗೆ ಹೋಗ್ರಿ ಸಣ್ಣ ವಯಸ್ಸಿನಲ್ಲಿ ವಿಧವೆಯರಾಗ್ಯಾರ ಹೆಣ್ಮಕ್ಳು. ಆಮೇಲೆ ಸಣ್ಣ ಮಕ್ಕಳು ತಂದೆನ ಕಳ್ಕೊಂಡಾರ. ಈ ತರ ಶಿಕ್ಷಣದಿಂದ ವಂಚಿತರಾಗ್ಯಾರ. ಈ ತರ ಕುಟುಂಬಗಳ ಬೀದಿಗೆ ಬರಬಾರ್ದು ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆದಾಗ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ನಾವು ಒಂದು ಸಭೆಯನ್ನು ಕರಿತೀವಿ ಅಂತ ಹೇಳಿದ್ರು. ಅವರು ಆ ಒಂದು ಹೋರಾಟ ಆದ್ಮೇಲೆ ನಮ್ದು ಕನಿಷ್ಠ 2 ತಿಂಗಳಾಗುತ್ತಲ್ಲ, 26ನೇ ತಾರೀಕಿಗೆ ನಮ್ದು ಮುಂದಿನ ನಿಲುವು ಏನಂತಂದ್ರೆ ನಾವು 2 ಬೇಡಿಕೆಗಳಿದ್ವಿ. ಆಮೇಲೆ ಈಗ ಪರವಾನಗಿ ಕೊಡ್ಬೇಕಂತಂದ್ರ ಹರಿಯಾಣ ಮತ್ತೆ ಜಾರ್ಖಂಡ್ ಈ ತರ ರಾಜ್ಯಗಳಲ್ಲಿ, ಮಹಾರಾಷ್ಟ್ರಗಳಲ್ಲಿ ಅವ್ರೇನಂತಾರ ಹೆಣ್ಣು ಮಕ್ಕಳು 20% ಗ್ರಾಮ ಸಭೆ ಆಮೇಲೆ ತೆಳ್ಳ ಫೋರ್ಸಲ್ಲಿ ಡೋರ್ ಓಪನ್ ಆಗ್ಬಿಡೋದು. ಈ ಸರ್ಕಾರ ಏನೋ ನೀವು ತಗೊಂಡಿದ್ದೀರ ಕಾನೂನು ಕೈಗೆ, ಈಗ ಏನೋ ಭಕ್ತಾದಿಗಳನ್ನ ಹಿಡಿತು ಸಾಯಿಸ್ತು ಅಂತ ಏನು ತಗೊಂಡಿದ್ದೀರಾ, ಆ ಹುಲಿನ ಚಿರತೆ ಅಂತೂ ನೀವು ಖಂಡಿತವಾಗೂ ಸೆರೆ ಹಿಡಿತೀರ, ಅದರಲ್ಲೇನು ಸಂದೇಹ ಇಲ್ಲ. ಹಂಗಾಗಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕ್ಯಾಮ್ರಾ ಏನು ಅಳವಡಿಸಿದ್ದಾರೆ ಅದರಲ್ಲೂ ಕೂಡ 6 ಚಿರತೆ 4 ಹುಲಿಗಳು ಸೆರೆಯಾಗಿದೆ. ನಮ್ಮ ತಪ್ಪಲಿನಲ್ಲಿ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ತಪ್ಪಲಿನಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಏನು ನೀವು ಅಳವಡಿಸಿದ್ದೀರಿ ಕ್ಯಾಮ್ರಾ, ಅದರಲ್ಲಿ 6 ಚಿರತೆ 4 ಹುಲಿ ಈ ಕೊಕ್ಕೋರೆ ಭಾಗದಲ್ಲಿ ಮಾತ್ರ ಆಗಿದೆ. ಹಂಗಾಗಿ ಒಂದು ಚಿರತೆ ಹಿಡಿದ್ರೆ ಮಾತ್ರ ಅಲ್ಲಿ ಸಮಸ್ಯೆ ಬಗೆಹರಿಯಲ್ಲ. ಹಲವಾರು ಚಿರತೆಗಳು, ಹಲವಾರು ಹುಲಿಗಳು ಇದೆ. ಇದ್ರ ಮುಂದಿನ ನಿಮ್ಮದು ಉದ್ದೇಶ ಏನಂದರೆ ಈ ಕುಕ್ರಾಮ್ಗಳನ್ನ ಒಕ್ಕಲೆಬ್ಸ್ಬೇಕು ಅಂತ ಏನಾದರೂ ನಿಮ್ಮ ಅಭಿಪ್ರಾಯ ಇದೆಯೋ ಅದು ನಮಗೆ ಗೊತ್ತಿಲ್ಲ. ಈ ಎಲ್ಲ ನೋಡಿದ್ರೆ ನೀವು ಒಕ್ಕಲೆಬ್ಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂತ ನಮಗೆ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ನೀವು ಸೂಕ್ತ ಕ್ರಮ ತಗೊಂಡಿಲ್ಲ ಅಂದರೆ ಕುಕ್ರಾಮದ ಬಗ್ಗೆ ನಾವು ಮುಂದಿನ ದಿನ BJP ಏನು ವಕ್ತಾರರು ಏನಿದ್ದಾರೆ ಎಲ್ಲರೂ ಕೂಡ ಸೇರಿ ನಾವು ಮುಂದಿನ ದಿನ ಉಗ್ರವಾದ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.